ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್. Another video. This video is all about my day in my life, especially day in a working woman or working mom's life. So welcome to this video. ಸೊ ನನ್ನ ಡೇ ಸ್ಟಾರ್ಟ್ ಆಗೋದು 6:30 to 7 AM. ನಾನು ಎದ್ದೇಳ್ತೀನಿ. ಎದ್ದು ಒಂದು ಕೆಟ್ಲಲ್ಲಿ ಬಿಸಿ ನೀರನ್ನು ಮಾಡಿ ಅದಕ್ಕೆ ಶುಂಠಿ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಇಟ್ಟು ಅದಾದಮೇಲೆ ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿತೀನಿ. ಶುಂಠಿ ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ ಬಿಕಾಸ್ ಇಟ್ ಈಸ್ ವೆರಿ ಗುಡ್ ಫಾರ್ ಡೈಜೆಷನ್. ಸೊ ನಿಮ್ಮ ಇಡೀ ದಿನದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಟರ್ಮರಿಕ್ ಅಂದರೆ ಅರಿಶಿನ ನಾನು ಒಕೇಜ್ನಲಿ ಆ್ಯಡ್ ಮಾಡ್ತೀನಿ. ಸೊ ಯೂಶ್ವಲಿ ನಾನು ರಾ ಟರ್ಮರಿಕ್ ಅಥವಾ ಹಸಿ ಅರಿಶಿಣನ ಯೂಸ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಒಂದು 5 minutes ಇಟ್ಮೇಲೆ ಅದು ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಕುದಿಯೋ ನೀರು ಇರೋದ್ರಿಂದ ಬೇಗನೆ ಫ್ಲೇವರ್ ಬಿಟ್ಕೊಂಡಿರುತ್ತೆ. ಅದನ್ನು ವಾಪಸ್ ಒಂದು ಗ್ಲಾಸಿಗೆ ಹಾಕ್ಕೊಂಡು ಸೊ ನಾನು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿತಾಯಿದ್ದೀನಿ. ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಮ್ ವಾಟರ್ಗೆ, ಒಂದು ಗ್ಲಾಸ್ ಬಿಸಿ ನೀರು ಅಥವಾ ಸ್ವಲ್ಪ ಲೂಕ್ ವಾಮ್ ವಾಟರ್ಗೆ ನೀವು ಶುಂಠಿನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಮೆಟಬಾಲಿಸಮ್ ಸಹ ಇಂಪ್ರೂವ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನೀವು ಸಹ ಟ್ರೈ ಮಾಡಿ. ಇದಾದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗಳು ಅಷ್ಟರಲ್ಲಿ ಎದ್ಮೇಲೆ ಸ್ವಲ್ಪ ಅಳ್ತಾ ಇದ್ಲು ಯಾಕೋ. ಸೊ ಅವಳನ್ನ ಸಮಾಧಾನ ಮಾಡ್ತಾಯಿದ್ದೆ. ಸೊ ಅವಳಿಗೆ ವೀಡಿಯೋ ಎಲ್ಲ ತೋರಿಸ್ತಾ ಇದ್ದೆ, ವೀಡಿಯೋ ಮಾಡ್ತಾಯಿದ್ದೀನಿ ನೋಡು ಅಂತ. ಹಾಗೆಯೇ ನಾನು ಅವಳ ಜೊತೆನೇ ಸ್ವಲ್ಪ ಆಟ ಆಡಿಕೊಂಡು ನಾನು ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಅಂದರೆ ಸ್ವಲ್ಪ ಹಾಟ್ ವಾಟರ್ ಇರೋದ್ರಿಂದ ಸ್ವಲ್ಪ ಮೆಲ್ಲ ಕುಡಿತಾ ಇದ್ದೀನಿ. ಆಫ್ಕೋರ್ಸ್ ನಾನು ಸ್ವಲ್ಪ ಬಿಸಿ ಜಾಸ್ತಿ ಇರುವಾಗಲೇ ಕುಡಿತೀನಿ. ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಸರಿ ಹಠ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಅವಳಿಗೆ ಸಮಾಧಾನ ಮಾಡೋದೇ ನನಗೊಂದು ಟಾಸ್ಕ್ ಆಗುತ್ತೆ. ಸೊ ಇದೇ ಅಲ್ವಾ ವರ್ಕಿಂಗ್ ವುಮೆನ್ಸ್ ಲೈಫ್ ಅಂದರೆ ಮಕ್ಕಳನ್ನ ನೋಡ್ಕೊಳ್ಬೇಕು, ಮನೆ ಕೆಲಸ ನೋಡ್ಕೊಳ್ಬೇಕು. ಅದರಲ್ಲಿ ನಮ್ಮ ಸೆಲ್ಫ್ ಕೇರ್ ಸಹ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ತಾನೇ ನಾವು ನಮ್ಮ ಫ್ಯಾಮಿಲಿಯಲ್ಲಿರೋರ ಆರೋಗ್ಯದ ಬಗ್ಗೆ ಗಮನ ವಹಿಸೋಕ್ಕಾಗೋದು. ಹಾಗಾಗಿ ನಾನು ನನ್ನ ಆರೋಗ್ಯನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾದಮೇಲೆ ಸ್ನಾನ ಮಾಡಿಬಂದು ತಿಂಡಿ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ನನ್ನ ಗಂಡನ ಜೊತೆ ಆಟ ಆಡ್ತಾಯಿದ್ಲು. ಸೊ ಹಾಗಾಗಿ ಇಲ್ಲಿ ನಾನು ತಿಂಡಿಗೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ನಾನು ಸ್ನಾನಕ್ಕಿಂತ ಮುಂಚೆನೇ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಪೋಹ ಮಾಡ್ತಾಯಿದ್ದೀನಿ. ಪೋಹ ಅಂದರೆ ಏನು ವಿಶೇಷ ಇಲ್ಲ, ಆದರೆ ನಮ್ಮ ಮನೇಲಿ, ನಮ್ಮ ತಾಯಿ ಮನೇಲಿ ಹೇಗೆ ಪೋಹ ಮಾಡ್ತಿದ್ವಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಾನಿಲ್ಲಿ ನಮ್ಮ ಟೇಸ್ಟ್, ನಮ್ಮ ರೆಸಿಪಿನ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ತುಂಬ ಏನು ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ತುಂಬ ವೆರೈಟಿ ಅಂತಲೂ ಇಲ್ಲ, ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಕೋಕೋನಟ್ ಆಯಿಲ್ ಆ್ಯಂಡ್ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಸೊ ಅದೇ ನಾರ್ಮಲ್ ಎಲ್ಲ ಹಾಕ್ತೀನಿ. ಇದರಲ್ಲಿ ವಿಶೇಷ ಒಂದು ಏನಪ್ಪ ಅಂದರೆ ನೀವು ಇದಕ್ಕೆ ಕಡಲೆ ಹಿಟ್ಟು, ಅಂದರೆ ನಮ್ಮ ಕಡೆ ಎಲ್ಲ ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಅಂತ ಏನು ಹೇಳ್ತೀವಿ ಅದನ್ನು ಆ್ಯಡ್ ಮಾಡ್ತೀವಿ. ಅದೇ ಒಂದು ವಿಶೇಷ. ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಗೊತ್ತಾಗುತ್ತೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅಷ್ಟೊತ್ತಲ್ಲೇ ನನ್ನ ಮಗಳದ್ದು ಸ್ನಾನ ಆಯಿತು. ನಮ್ಮ ಮನೆಯವ್ರು ಸ್ನಾನ ಮಾಡಿಸಿ ಅವಳನ್ನ ಕರ್ಕೊಂಡು ಬಂದರು. ಸೊ ಸ್ನಾನ ಮಾಡಿದ ತಕ್ಷಣ ಅವಳಿಗೆ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಕೊಡೋದು, ಆಟ ಆಡಿಸೋದು ನನಗೊಂದು ದೊಡ್ಡ ಟಾಸ್ಕು. ಯಾಕಂದರೆ ಅವಳು ಬೆಳಗ್ಗೆ ತಿಂಡಿ ತಿನ್ನೋದೇ ತುಂಬ ಹಠ ಮಾಡ್ತಾಳೆ ತಿಂಡಿ ತಿನ್ನೋಕ್ಕೆ. ಸೊ ಅವಳನ್ನ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ತಿನ್ನಿಸ್ಕೊಂಡು ಮತ್ತು ಪ್ಯಾರ್ಲಲ್ಲಿ ಅಡುಗೆನೂ ನೋಡಿಕೊಂಡು ಬೇಗ ಅಂದರೆ ನನಗೆ ಆಫೀಸಿಗೆ ಸಹ ವರ್ಕ್ ಮಾಡೋಕ್ಕೆ ಸಹ ಲೇಟ್ ಆಗುತ್ತಲ್ವ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಸಿಂಪಲಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅಂದರೆ ಬಾಡಿಸ್ಕೊಳ್ತೀನಿ. ಅದಾದಮೇಲೆ ಇದಕ್ಕೆ ಮೇಯ್ನ್ ಆದರೆ ಟೊಮೆಟೊ ಹಾಕಿದ್ರು ಸಹ ನಾನು ಇಲ್ಲಿ ಟರ್ಮರಿಕ್ ಅಥವಾ ಇದು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತೀನಿ. ಇಲ್ಲಿ ಹುಣಸೆಹಣ್ಣಿನ ರಸ ವೆರಿ ಇಂಪಾರ್ಟೆಂಟ್ ನನ್ನ ಈ ಅಂದರೆ ಈ ಅವಲಕ್ಕಿಗೆ. ಅದಾದಮೇಲೆ ನಾನು ಹೇಳಿದ್ನಲ್ಲ, ಎಲ್ಲ ಮಸಾಲೆ ಬೆಂದಮೇಲೆ ಕಡಲೆ ಹಿಟ್ಟು, ಅಂದರೆ ಅವಲಕ್ಕಿ ಕಲಿಸ್ಕೊಂಡು ಅದಕ್ಕೆ ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಅಂತ ಹೇಳಿ, ಇದು ತುಂಬ ಟೇಸ್ಟ್ ಕೊಡುತ್ತೆ. ಉತ್ತರ ಕರ್ನಾಟಕ ಸೈಡಲ್ಲಿ ಇದೇ ಥರ ನಾವು ಅವಲಕ್ಕಿ ಮಾಡೋದು. ನನಗಿದು ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಮನೆಯವರು ಓಕೆ ತಿಂತಾರೆ, ಅವ್ರಿಗಿದೆಲ್ಲ ತಿನ್ನೋ ಅಭ್ಯಾಸ ಇಲ್ಲ. ಬಟ್ ಆದರೂ ಸಹ ಹೀ ಈಸ್ ಅಡ್ಜಸ್ಟೆಡ್ ನಾವು. ಇದೆಲ್ಲ ರೆಡಿ ಆದಮೇಲೆ ಅವಳಿಗೆ ತಿಂಡಿ ತಿನ್ನಿಸೋದು ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಯಾಕಂದರೆ ಅವಳು ಅದು ತಿನ್ನಲ್ಲ, ಇದು ತಿನ್ನಲ್ಲ. ಅಂದರೆ ಒಮ್ಮೆ ಟೊಮೆಟೊ ತಿಂತಾಳೆ, ಒಮ್ಮೆ ಟೊಮೆಟೊ ತಿನ್ನಲ್ಲ. ಒಂದು ಈರುಳ್ಳಿ ಬಂದ್ರೂ ವಾಪಸ್ ಅದನ್ನು ಚೆಲ್ತಾಳೆ. ಸೊ ಹಾಗೂ ಹೆಂಗೋ ಅಂದರೆ ಅವಳಿಗೆ ಮೊಸರು ಬೇಕೇ ಬೇಕು. ಅವಲಕ್ಕಿ, ಅನ್ನ, ಸ್ವಲ್ಪ ದಿವಸ ಮೊಸರು ತುಂಬ ಬೇಕು, ಹಾಕಿ ಕೊಡ್ತಾನೇ ಇರಬೇಕು. ಸೊ ಆ ಥರ ಸ್ವಲ್ಪ ತಿನ್ನಿಸಿ
ಕಷ್ಟಪಟ್ಟು ತಿನ್ನಿಸಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗಿಲ್ಲಿ ಆ್ಯಕ್ಚುಲಿ ಡೇ ಕೇರಿಗೆ ಕಳಿಸ್ತೀನಿ. ಸೊ ಹಾಗಾಗಿ ಡೇ ಕೇರಿಗೆ ಬಾಕ್ಸಿಗೆ ನಾನು ಮಖಾನ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಮಖಾನನ ಒಂದು ಅರ್ಧ ಸ್ಪೂನ್ ತುಪ್ಪ ಮತ್ತು ಚೂರು ಸಾಲ್ಟ್ ಹಾಕಿ ಬಿಸಿ ಮಾಡ್ತೀನಿ. ಮತ್ತು ಅದನ್ನ ಅವಳ ಬಾಕ್ಸಲ್ಲಿ ಹಾಕ್ತೀನಿ. ಅವಳದನ್ನ ಇಷ್ಟಪಟ್ಟು ತಿಂತಾಳೆ. ಸೊ ಅದನ್ನೆಲ್ಲ ರೆಡಿ ಮಾಡಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ನಿಂತಲ್ಲಿ ನಿಲ್ಲಲ್ಲ, ಕೂತ್ಕೊಂಡ್ರಲ್ಲಿ ಕೂಡಲ್ಲ, ಹಂಗೆ ಅವಳ ಹಿಂದೆ ನಾವು ಓಡಾಡ್ತಾನೇ ಇರಬೇಕು. ಓಡಾಡ್ತಾ ಇರ್ತಾಳೆ ಹಾಗೇ. ಸೊ ತುಂಬ ಕಷ್ಟ ಆಗುತ್ತೆ ಅವಳ ಹಿಂದೆ ಓಡಾಡಿಕೊಂಡು ಮತ್ತು ಅವಳನ್ನ ರೆಡಿ ಮಾಡೋದು ಎಲ್ಲ. ಆದರೂ ಸಹ ಓವರ್ ದ ಪೀರಿಯಡ್ ನನಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀವು ಸಹ ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಈ ಥರ ಟಾಡ್ಲರ್ ಏಜ್ ಮಕ್ಕಳುಗಳಿದ್ದರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದ್ರ ಜೊತೆ ಮನೆ ನೋಡಿಕೊಂಡು, ಆಫೀಸ್ ಕೆಲಸ ನೋಡಿಕೊಂಡು, ಅಡುಗೆ ಮಾಡಿಕೊಂಡು. ಇಟ್ಸ್ ವೆರಿ ನನಗಂದ್ರೂ ತುಂಬ ಟಯರ್ಸಮ್ ಆಗಿಬಿಡುತ್ತೆ. ಡೇ ವಿಲ್ ಬಿ ವೆರಿ ಟಯರ್ಡ್ ವಿತ್ ದಿಸ್ ಕೈಂಡ್ ಆಫ್ ಕಿಡ್ಸ್. ಸೊ ಇವಾಗ ಅವಳು ರೆಡಿ ಆದಳು. ಅವಳನ್ನು ಬಿಡೋಕ್ಕೆ ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಮನೆ ಹತ್ರನೇ ಒಂದು 400-500 ಮೀಟರ್ಸ್ ಇದೆ ಸ್ಕೂಲ್ ಅವಳದು. ಸೊ ಬೈಕಲ್ಲಿ ಕರ್ಕೊಂಡು ಹೋಗಿದ್ವಿ. ಇಲ್ಲ ನನ್ನ ಮನೆಯವ್ರೇನಾದರೂ ಆಫೀಸಿಗೆ ಬೇಗ ಹೋಗೋದಿದ್ರೆ ನಾನೇ ಒಬ್ಬಳೇ ಕರ್ಕೊಂಡು ಹೋಗ್ತೀನಿ. ಹೋಗ್ತಾಳೆ ಆರಾಮಾಗಿ, ಖುಷಿಯಾಗಿ. ಆಲ್ಮೋಸ್ಟ್ ಈ ಒಂದು 3-4 ಮಂತ್ಸ್ ಆಯಿತು ಅವಳು ಡೇ ಕೇರಿಗೆ ಹೋಗ್ತಾ ಇದ್ದಾಳೆ. ಅವಳನ್ನ ಡೇ ಕೇರಿಗೆ ಬಿಟ್ಬಿಟ್ಟು ಬಂದು ನಾನಿಲ್ಲಿ ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಯೂಶ್ವಲಿ ನಾನು ದೀಸ್ ಡೇಸ್ ವರ್ಕಿಂಗ್ ಫ್ರಮ್ ಹೋಮ್, ಅಂದರೆ ಮನೆಯಿಂದನೇ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಲಾಗಿನ್ ಅಂದರೆ 9:30 10 ಗಂಟೆ ಒಳಗೆ ಅಥವಾ 10 ಕಾಲೊಳಗೆ ನಾನು ಲಾಗಿನ್ ಆಗ್ತೀನಿ. ಸೊ ಏನಿದೆ ಆಫೀಸ್ ಕೆಲಸ ಎಲ್ಲ ಮಾಡ್ತಾಯಿರ್ತೀನಿ. ಇವತ್ತೇನಾಯ್ತಪ್ಪ ಅಂದರೆ ನಾನು ಕೆಲಸ ಮಾಡ್ತಾಯಿದ್ದೆ, ಬಟ್ ಸಡನ್ಲಿ ನನಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡುವಾಗ ಗೊತ್ತಾಯಿತು ನಂದು ಲ್ಯಾಪ್ಟಾಪು ಮೈಕ್ ವರ್ಕ್ ಆಗ್ತಿಲ್ಲ. ಅಂದರೆ ಲ್ಯಾಪ್ಟಾಪಲ್ಲಿ ನಾನು ಮಾತಾಡಿದ್ದು ಆಚೆ ಇನ್ನೊಬ್ಬರಿಗೆ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿಸಿದೆ. ಅಂದರೆ IT ಟೀಮ್ ಅಂತ ಇರುತ್ತೆ. ಸೊ ಅವ್ರು ಚೆಕ್ ಮಾಡ್ತಾರೆ ಏನಾದರೂ ಇಶ್ಯೂ ಇದೆ, ಆ ಡ್ರೈವರ್ ಅದು ಇದು ಅಂತ. ಬಟ್ ಅದಲ್ಲ, ಅದು ಆ್ಯಕ್ಚುಲಿ ಹಾರ್ಡ್ವೇರ್ ಇಶ್ಯೂ ಅಂತ ಹೇಳಿದ್ರು. ಸೊ ಅಗೇನ್ ನಾನು ಸಡನ್ಲಿ ಆಫೀಸಿಗೆ ಹೋಗಬೇಕಾಯಿತು. ಇದು ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಲೈಫಲ್ಲಿ ಸಡನ್ನಾಗಿ ಈ ಥರ ಸರ್ಪ್ರೈಸಸ್ಗಳು ಬಂದೇ ಬರುತ್ತೆ. ಸೊ ನಾವು ರೆಡಿಯಾಗಿರಬೇಕು ಫೇಸ್ ಮಾಡೋಕ್ಕೆ. ಸೊ ಆ್ಯಕ್ಚುಲಿ ನನಗೆ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ ನಾನು ಇವತ್ತು ಆಫೀಸ್ಗೆ ಹೋಗಬೇಕಂತ. ನಾನು ತುಂಬ ರೇರಾಗಿ ಆಫೀಸ್ಗೆ ಹೋಗ್ತೀನಿ, ಮೇ ಬಿ ಒನ್ಸ್ ಇನ್ ಅ ಮಂತ್ ಆ ಥರ. ಬಟ್ ಇವತ್ತು ಇಶ್ಯೂಸ್ ಇರೋದ್ರಿಂದ ನಾನು ಹೋಗಲೇಬೇಕಾಗಿತ್ತು. ಚೆಕ್ ಮಾಡಿದೆ, ಆಲ್ಮೋಸ್ಟ್ 1-2 ಅವರ್ ಚೆಕ್ ಮಾಡಿದರು, ಬಟ್ ಅದು ವರ್ಕ್ ಆಗ್ತಾ ಇರಲಿಲ್ಲ ಎಷ್ಟೇ ಇದು ಮಾಡಿದ್ರು. ಸೊ ಸಡನ್ಲಿ ಆಯಿತು, ಆಫೀಸಿಗೆ ಬರಲೇಬೇಕು ಅಂತ ಹೇಳಿದ್ರು. ಕಷ್ಟಪಟ್ಕೊಂಡು ಅಂದರೆ ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರ್ತೀವಲ್ವ ನಾವು. ಮನೆಯಿಂದ ಕೆಲಸ ಮಾಡ್ತೀವಿ ಅಂದರೆ ನಾವು ಮನೆಯಿಂದ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮದು ಇಡೀ ದಿನನ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಇಲ್ಲಿ ಸಡನ್ಲಿ ನಾನು ಆಫೀಸ್ಗೆ ಹೋಗ್ಬೇಕಂದ ತಕ್ಷಣ ಏನು ಮಾಡಬೇಕು ಅಂದರೆ ಮನೇಲಿ ಯಾವುದನ್ನೆಲ್ಲ ರೆಡಿ ಮಾಡಬೇಕು. ಅವಳು ಮಧ್ಯಾಹ್ನ ಬರ್ತಾಳೆ. ಸೊ ನನ್ನ ಹಸ್ಬೆಂಡ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ಯಾಕಂದರೆ ನಾನು ಆಫೀಸಿಗೆ ಹೋಗಬೇಕು, ಈ ಥರ ಇಶ್ಯೂ ಇದೆ ಅಂತ. ಸೊ ಅವ್ರು ಸಹ ಓಕೆ ಹೋಗಪ್ಪ, ಅದೇನಿದೆ ಇಶ್ಯೂ ನೀನು ನೋಡ್ಕೋ ಅಂತ ಹೇಳಿದರು. ಸೊ ಸಡನ್ಲಿ ನಾನು ರೆಡಿ ಆದೆ. ಕ್ವಿಕ್ಕಾಗಿ ರೆಡಿಯಾಗಿ ಆಫೀಸಿಗೆ ಹೋಗೋಣ. ಆಫೀಸಿಗೆ ಹೋದ್ಮೇಲೆ ಏನು ಇಶ್ಯೂ ಇದೆ ನೋಡೋಣ ಅಂದರೆ ನಂಗೆ ಗೊತ್ತಿರಲಿಲ್ಲ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ನಾನಿಲ್ಲಿ ಆಫೀಸ್ ವಿಡಿಯೋನು ಸ್ವಲ್ಪ ಗ್ಲಿಮ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನನ್ನ ಆಫೀಸ್ ಹೇಗಿದೆ, ಅಲ್ಲಿ ಏನೇನಿದೆ. ತುಂಬ ಡೀಟೇಲಾಗಿ ಏನು ಮಾಡಿಲ್ಲ, ಬಟ್ ಸಿಂಪಲ್ಲಾಗಿ ಕೆಲವೊಂದಿಷ್ಟು ವೀಡಿಯೋಸ್ನ ಇಲ್ಲಿ ಮಾಡಿದ್ದೀನಿ. ಸೊ ಇನ್ನೊಂದು ದಿನ ನಾನು ಕಂಪ್ಲೀಟ್ ನನ್ನ ಆಫೀಸು ವೀಡಿಯೋ ಮಾಡ್ತೀನಿ. ಯಾವ ಕಂಪ್ನೀಲಿ ವರ್ಕ್ ಮಾಡ್ತೀನಿ, ಅದು ಹೇಗಿದೆ ಏನು ಎತ್ತ ಅಂತ ಎಲ್ಲ ನಿಮಗೆ ಹೇಳಿ. ಸೊ ಬೇಗ ರೆಡಿಯಾಗಿ ನಾನು ಆಫೀಸ್ಗೆ ಬಂದೆ. ಆ್ಯಕ್ಚುಲಿ ನಮ್ಮ ಮನೆಯವರು ನನಗೆ ಡ್ರಾಪ್ ಮಾಡಿದರು. ಬಿಕಾಸ್ ನಾನು ಆ ಟೈಮಲ್ಲಿ ಕ್ಯಾಬ್ ಬುಕ್ ಮಾಡಿ ಮತ್ತು ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡಿ ಬರೋದಾಗಲ್ಲ. ತುಂಬ ಬಿಸಿಲು ಬೇರೆ ಆಗಿತ್ತು, ಆಲ್ಮೋಸ್ಟ್ 11 ಮುಕ್ಕಾಲಾಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಗೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಲ್ಲ, ನಂಗೆ ಡ್ರಾಪ್ ಮಾಡಿ ಕ್ವಿಕ್ಕಾಗಿ ಅಂತ. ಸೊ ನಮ್ಮ ಮನೆಯಿಂದ ಏನು ಆಫೀಸ್ ದೂರ ಇಲ್ಲ, ಒಂದು 2.5-3 ಕಿಲೋಮೀಟರ್ಸ್ ಅಷ್ಟೇ ನನಗೆ. ಸೊ ಆರಾಮಾಗಿ ಅವ್ರು ಡ್ರಾಪ್ ಮಾಡಿದರು. ಅಂದರೆ ಫ್ರೈಡೇ ಆಗಿರೋದ್ರಿಂದ ನನಗೇನು ಟ್ರಾಫಿಕ್ ಅಷ್ಟೊಂದೇನಿರಲಿಲ್ಲ. ಸೊ ಒಂದು 5 ಮಿನಿಟ್ಸಲ್ಲಿ ನಾನು ಆಫೀಸ್ ರೀಚ್ ಆದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಆಫೀಸ್ ಕ್ಯಾಂಪಸ್. ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ನಮಗೆ ಇಲ್ಲಿ ತುಂಬ ದೊಡ್ಡದಿದೆ ಕ್ಯಾಂಪಸ್. ಸೊ ಹಾಗಾಗಿ ನಮಗೆ ಇಲ್ಲಿ ಒಳಗೇ ಓಡಾಡೋಕ್ಕೆ ಶಟಲ್ಸ್ ಅಥವಾ ಕ್ಯಾಬ್ಸ್ಗಳು, ಆ ಥರ ಮಿನಿ ಬಸ್ಸಸ್ಗಳಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಬಿಲ್ಡಿಂಗ್ಸ್ಗಳು ತುಂಬ ದೂರ ಇದೆ. ಅಂದರೆ ಆಫೀಸ್ ಬಿಲ್ಡಿಂಗ್ಸ್ಗಳು ಒಳಗಡೆ ಕ್ಯಾಂಪಸಲ್ಲಿ ತುಂಬ ದೂರ ಇದೆ. ಸೊ ಹಾಗಾಗಿ ನಮಗೆ AC ಕ್ಯಾಬ್ಸ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಅಂದರೆ ಅದಕ್ಕೆ ಶಟಲ್ ಅಂತ ಹೇಳ್ತೀವಿ. ಅಂದರೆ ಎಂಟ್ರೆನ್ಸಿಂದ ನಿಮ್ಮ ವರ್ಕಿಂಗ್ ಬಿಲ್ಡಿಂಗ್, ನೀವು ಯಾವ ಬಿಲ್ಡಿಂಗಲ್ಲಿ ವರ್ಕ್ ಮಾಡ್ತೀರಲ್ವ ಅಲ್ಲಿವರೆಗೂ ಡ್ರಾಪ್ ಮಾಡುತ್ತೆ. ಸೊ ಇದು ಆಲ್ಮೋಸ್ಟ್ ರೊಟೇಟ್ ಆಗ್ತಾನೇ ಇರುತ್ತೆ ಕ್ಯಾಬ್ಗಳು. ಎವ್ರಿ ಒಂದು ಹೋದ್ಮೇಲೆ ಒಂದು ಆ ಥರ ಅಲ್ಲಿ ಮೂವ್ ಆಗ್ತಾನೇ ಇರುತ್ತೆ. ಸೊ ನೀವು ವಾಕ್ ಮಾಡೋರು ಮಾಡ್ಬೋದು, ಬಟ್ ಬಿಸಿಲಿದ್ದಾಗ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಳಗಡೆ AC ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಿನಿ ಬಸ್ ಥರ. ಸೊ ನಾನು ಆಲ್ಮೋಸ್ಟ್ ಆಟ್ ಟೈಮ್ ಅಂದರೆ ಆಲ್ಮೋಸ್ಟ್ 12 ಗಂಟೆಗೆ ರೀಚ್ ಆಗಿದೆ. ಸೊ ಹಾಗಾಗಿ ಯಾರೂ ಜಾಸ್ತಿ ಜನ ಇರಲಿಲ್ಲ.
ಇದು ಟಿಪಿಕಲ್ ವರ್ಕಿಂಗ್ ಅಥವಾ ಟಿಪಿಕಲ್ ಟೈಮ್ ಅಲ್ವಲ್ಲ, ಬರೋದು ಹೋಗೋದು. ಸೊ ಹಾಗಾಗಿ ಯಾರು ಜಾಸ್ತಿ ಒಂದು 2-3 ಜನ ಏನೋ ಇದ್ವಿ. ಬಟ್ ಒಬ್ಬರೇ ಇದ್ದರು, ಅವ್ರ ಟೈಮಿಂಗ್ ಪ್ರಕಾರ ಅವ್ರ ಶಟ್ಲನ್ನ ಮೂವ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಹೊರಟೆ ಶಟ್ಲಲ್ಲಿ ಕೂತ್ಕೊಂಡು. ನಾನೊಂದು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಅಷ್ಟಿದೆ ನನ್ನ ಆಫೀಸ್, ಅಂದರೆ ನಾನು ವರ್ಕ್ ಮಾಡೋ ಬಿಲ್ಡಿಂಗ್. ಸೊ ಇದು ರೀಚ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನನ್ನ ಬಿಲ್ಡಿಂಗು. ಇಲ್ಲಿ ರೀಚ್ ಆಗುತ್ತೆ ಅಂದರೆ ಮುಂದೆ ಎಂಟ್ರೆನ್ಸಿಗೆ ಹೋಗಿ ಸ್ಟಾಪ್ ಮಾಡ್ತಾರೆ, ಅಲ್ಲಿಂದ ನಾನು ಒಳಗೆ ಹೋಗಬೇಕು. ಅಲ್ಲಿ ಸುಮಾರು ನಾನು ಹೇಳ್ದಂಗೆ ಬಿಲ್ಡಿಂಗ್ಸ್ ಇದೆ, 1 2 3 ಅಂತ ನಂಬರ್ ಹಾಕಿರ್ತಾರೆ. ಒಂದೊಂದು ಬಿಲ್ಡಿಂಗಲ್ಲೂ ಸುಮಾರು 7 or 9 10 ಫ್ಲೋರ್ಸ್ ಹಾಗಿದೆ. ಸೊ ಇಲ್ಲಿ ಬಂದೆ, ನಾನು ಕೆಳಗಡೆ ಇಳಿದು ಬಂದು ಸುಮ್ಮನೆ ಒಂದು ನನ್ನ ಎಂಟ್ರೆನ್ಸ್ ಲಾಬಿ ಹೇಗಿದೆ, ರಿಸೆಪ್ಷನ್ ಏರಿಯಾ ಅಥವಾ ಲಿಫ್ಟ್ ಲಾಬಿ ಹೇಗಿದೆ ಅಂತ ಜಸ್ಟ್ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ನಂದು ಲಿಫ್ಟ್ ಇನ್ನೂ ಬರಲಿಕ್ಕೆ ಟೈಮ್ ಇತ್ತಂತ. ಸೊ ಅದಾದಮೇಲೆ ನಾನಿಲ್ಲಿ ಬಂದೆ ನನ್ನ ಫ್ಲೋರ್ಗೆ. ಅಂದರೆ ನಂದು ಇಲ್ಲಿ ಕೆಲಸ ಇತ್ತು ಆ ಫ್ಲೋರಿಗೆ. ಆ ಫ್ಲೋರಲ್ಲಿ ನಮಗೆ ರಿಕ್ರಿಯೇಷನ್ ಏರಿಯಾ ಅಥವಾ ಒಂದು ಏನಂತಾರೆ ಹೇಳ್ತಾರೆ, ನಾವು ನಕ್ಕಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಥರ ಏರಿಯಾ. ಸೊ ಅಲ್ಲಿಂದ ನಮ್ಮ ಫ್ಲೋರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡೋಕ್ಕೆ ನೋಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಬಿಲ್ಡಿಂಗ್, ನಾನು ವರ್ಕ್ ಮಾಡೋ ಬಿಲ್ಡಿಂಗಿಂದ ಈ ಥರ ನಮ್ಮ ಕ್ಯಾಂಪಸ್. ಇದನ್ನು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಸೊ ನನ್ನ ವರ್ಕೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಬೇಗನೆ ಆಯಿತು. ಮನೆಗೆ ಬಂದರೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ನಮ್ಮದು ಲ್ಯಾಪ್ಟಾಪ್ ಅಂದರೆ ಒಂದು ಆಟದ ಸಾಮಾನು ಇದ್ದಂಗೆ. ನಾವು ಒಂಚೂರು ಲ್ಯಾಪ್ಟಾಪ್ ಆಚೆ ಈಚೆ ಬಿಟ್ಟು ಹೋದರೆ ನಾನು ಯಾ ಮಾಡ್ತೀನಿ. ಅಂದರೆ ಅಂದರೆ ನಾವು ಮೀಟಿಂಗಲ್ಲೆಲ್ಲ ಇರುವಾಗ ಹಾಯ್ ಓಕೆ ಯಾ ಅಂತ ಹೇಳ್ತೀವಲ್ಲ. ಸೊ ಅವಳು ನಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಯಾ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ. ಅದಾದಮೇಲೆ ಸ್ವಲ್ಪ ಅವಳಿಗೆ ಡ್ರಾಯಿಂಗ್ ಮಾಡಿಸೋಣ ಅಂತ. ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ನಮ್ಮ ಈ ಮನೆ ಇಡೀ ಮನೆ ಗೋಡೆ ಮೇಲೂ ಡ್ರಾಯಿಂಗ್ ಮಾಡಿದ್ದಾಳೆ. ಗೊತ್ತಿಲ್ಲ ನಾವು ಮನೆ ಬಿಡಬೇಕಾದ್ರೆ ಓನರ್ ಎಷ್ಟು ಚಾರ್ಜ್ ಮಾಡ್ತಾರೋ ಅದಕ್ಕೆ ಅಂತ. ಸೊ ಆಯಿತು, ಸ್ವಲ್ಪ ಅವಳಿಗೆ ಕೆಳಗಡೆ ಆಟ ಆಡಿಸಿ ಸ್ವಲ್ಪ ನಾನು ಟೆರೆಸ್ ಮೇಲೆ ಕರ್ಕೊಂಡೋಗೋಣ, ಅಂದರೆ ಒಳಗೇ ಇರ್ತಾಳಲ್ವ ಯಾವಾಗಲೂ ಅಂತ ಸ್ವಲ್ಪ ಟೆರೆಸ್ ಮೇಲೆ ಕರ್ಕೊಂಡು ಬಂದೆ. ಅಲ್ಲೂ ಸ್ವಲ್ಪ ಆಟ ಆಡ್ತಾಯಿದ್ಲು. ಅವಳಿಗೆ ಆ್ಯಕ್ಚುಲಿ ಓಪನ್ ಸ್ಪೇಸಲ್ಲಿ ಆಡೋದು, ಆಚೆ ಆಡೋದೆಲ್ಲ ತುಂಬ ಇಷ್ಟ. ಸೊ ಅಲ್ಲಿ ಒಂದು ಒಣಗಿರೋ ತೆಂಗಿನಕಾಯಿನ ಇಟ್ಟಿದ್ರು ಓನರು. ಅವಳು ಅದನ್ನು ನೋಡಿ ಬೊಂಡ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅವಳಿಗೆ ಬೊಂಡ ಅಂದರೆ ತುಂಬ ಇಷ್ಟ, ಅಂದರೆ ಎಳ್ನೀರು ಅಂದರೆ ತುಂಬ ಇಷ್ಟ. ಅದು ಎಳ್ನೀರಲ್ವ ಓಪನ್ ಮಾಡಿಕೊಡು ಅಂತ ನನಗೆ ಕೇಳ್ತಾಯಿದ್ಲು. ನಾನಿಲ್ಲ, ಅದು ಒಣಗಿದೆ ಅಂತ ಹೇಳಿದ್ರು. ಅವಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಈ ಥರ ನನ್ನ ಸಂಜೆ ಮುಗೀತು, ನಂದು ಆಲ್ಮೋಸ್ಟ್ ಇಡೀ ದಿನ ಮುಗೀತು. ಇನ್ನು ಊಟ ಮಾಡಿ ಮಲಗೋದು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.